ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ನಮ್ಮ ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುವ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಮತ್ತು ರಕ್ತವನ್ನು ಸುಧಾರಿಸಲು ಸಹಾಯ ಮಾಡುವ ಆಹಾರಗಳು. ಹಸಿರು ಸೊಪ್ಪುಗಳು ಐರನ್ ಶಕ್ತಿಯಾಗಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಬಹಳ ಪ್ರಯೋಜನಕಾರಿಯಾಗಿದೆ. ಇವು ರಕ್ತಹೀನತೆ ನಿವಾರಿಸಲು ಸಹಾಯ ಮಾಡುತ್ತವೆ. ಪ್ರಮುಖ ಹಸಿರು ಸೊಪ್ಪುಗಳು ಮತ್ತು ಅವುಗಳ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಪಾಲಕ್ ಐರನ್, ಫೋಲಿಕ್ ಆಸಿಡ್ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿದೆ. ದೇಹಕ್ಕೆ ಅಗತ್ಯವಿರುವ ಹೊಸ ರಕ್ತ ಕಣಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಪ್ರತಿದಿನ ಪಾಲಕ್ ಪಲ್ಯ, ಪರೋಟ ಅಥವಾ ಸೂಪ್ ರೂಪದಲ್ಲಿ ಸೇವಿಸಬಹುದು. ಮೆಂತ್ಯ ಸೊಪ್ಪು ಹಿಮೋಗ್ಲೋಬಿನ್ ಹೆಚ್ಚಿಸಲು ಮತ್ತು ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಮೆಂತ್ಯ ಸೊಪ್ಪಿನ ಪಲ್ಯ, ರೋಟಿ ಅಥವಾ ಸೂಪ್ ರೂಪದಲ್ಲಿ ಸೇವಿಸಬಹುದು. ದಂಟು ಸೊಪ್ಪು ಇದರಲ್ಲಿ ಐರನ್ ಮತ್ತು ವಿಟಮಿನ್ ಎ, ಸಿ, ಕೆ ಹೆಚ್ಚು ಹೊಂದಿರುವ ಈ ಸೊಪ್ಪು ರಕ್ತ ಶುದ್ಧೀಕರಣಕ್ಕೆ ಸಹಕಾರಿಯಾಗುತ್ತದೆ. ದಂಟು ಸೊಪ್ಪಿನಿಂದ ಸಾಂಬಾರ್, ಪಲ್ಯ ತಯಾರಿಸಬಹುದು. ಸೊಪ್ಪಿನ ಸಾರು ಹಸಿರು ಸೊಪ್ಪಿನ ರಸವನ್ನು ಸಾರು ರೂಪದಲ್ಲಿ ಸೇವಿಸಬಹುದು. ಹಿಮೋಗ್ಲೋಬಿನ್ ಮಟ್ಟವನ್ನು ಸಹಜವಾಗಿ ಹೆಚ್ಚಿಸುತ್ತದೆ. ಸೊಪ್ಪನ್ನು ಆರೋಗ್ಯಕರವಾಗಿ ಸೇವಿಸುವ ವಿಧಾನ. ಪಚನ ಸುಗಮವಾಗಿಸಲು ಸೊಪ್ಪಿನೊಂದಿಗೆ ನಿಂಬೆಹಣ್ಣು ಅಥವಾ ಟೊಮೆಟೊ ಸೇರಿಸಿ. ಇದರಿಂದ ಐರನ್ ಶೋಷಣೆಗೆ ಸಹಾಯವಾಗುತ್ತದೆ. ಹೆಚ್ಚು ಬೇಯಿಸಿದರೆ ಪೋಷಕಾಂಶಗಳು ಕಡಿಮೆಯಾಗುತ್ತವೆ. ಬೇಳೆ ಐರನ್ ದತ್ತ ಆಹಾರಗಳೊಂದಿಗೆ ಸೇವನೆ. ಬೇಳೆ, ಕಡಲೆಕಾಯಿ, ಬಾದಾಮಿ ಮತ್ತು ಬೀಟ್ರೂಟ್ ಅನ್ನು ಸೇರಿಸಬಹುದು. ನಿತ್ಯವೂ ಈ ಹಸಿರು ಸೊಪ್ಪುಗಳು ನಿಮ್ಮ ಆಹಾರದಲ್ಲಿ ಸೇರಿಸಿ ಹಿಮೋಗ್ಲೋಬಿನ್ ಮಟ್ಟವನ್ನು ಸಹಜವಾಗಿ ಸುಧಾರಿಸಿ. ಹೆಸರುಬೇಳೆ ಐರನ್, ಪ್ರೋಟೀನ್ ಮತ್ತು ಫೋಲಿಕ್ ಆಸಿಡ್ ಸಮೃದ್ಧವಾಗಿದೆ. ಇದು ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿಸಲು ಮತ್ತು ಅನಿಮಿಯಾ ನಿವಾರಣೆಗೆ ಸಹಾಯ ಮಾಡುತ್ತದೆ. ಹೆಸರುಬೇಳೆಯ ಪೋಷಕಾಂಶಗಳು. ಐರನ್ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ವಿಟಮಿನ್ ಬಿ12 ರಕ್ತದ ಪೋಷಕಾಂಶಗಳ ಉತ್ಪಾದನೆಗೆ ಅಗತ್ಯವಿದೆ. ಫೋಲಿಕ್ ಆಸಿಡ್ ಹೊಸ ರಕ್ತ ಕಣಗಳ ಬೆಳವಣಿಗೆಗೆ ಮುಖ್ಯ. ಪ್ರೋಟೀನ್ ದೇಹಕ್ಕೆ ಶಕ್ತಿಯನ್ನು ಮತ್ತು ಆರೋಗ್ಯಕರ ಬೆಳವಣಿಗೆಯನ್ನು ಒದಗಿಸುತ್ತದೆ. ಹೆಸರುಬೇಳೆ ಸೇವಿಸುವ ಉತ್ತಮ ವಿಧಾನಗಳು. ಮೊಳಕೆ ಕಾಳು ವಿಟಮಿನ್ ಸಿ ಮತ್ತು ಐರನ್ ಶೋಷಣೆಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತವೆ. ಹೆಸರುಬೇಳೆ ಪಾಯಸ ಆರೋಗ್ಯಕರ ಮತ್ತು ರುಚಿಕರವಾಗಿರುತ್ತದೆ. ಹೆಸರುಬೇಳೆ ಸಾರು ದೇಹಕ್ಕೆ ಹಗುರ ಮತ್ತು ಪೌಷ್ಟಿಕ ಆಹಾರವಾಗಿರುತ್ತದೆ. ಹುರಿದ ಹೆಸರುಬೇಳೆಯನ್ನು ಹೆಲ್ದಿ ಸ್ನ್ಯಾಕ್ ಆಗಿ ಸೇವಿಸಬಹುದು. ಹೆಸರುಬೇಳೆ ಕಿಚಡಿ ದೇಹಕ್ಕೆ ಪೌಷ್ಟಿಕ ಹಾಗೂ ಹಗುರ ಆಹಾರವಾಗಿದೆ. ಹೆಸರುಬೇಳೆ ಸೇವನೆಯ ಲಾಭಗಳು. ಹಿಮೋಗ್ಲೋಬಿನ್ ಮತ್ತು ರಕ್ತದ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ದೇಹಕ್ಕೆ ಶಕ್ತಿ ಮತ್ತು ಸಹನಶೀಲತೆಯನ್ನು ಹೆಚ್ಚಿಸುತ್ತದೆ. ಜೀರ್ಣಕ್ರಿಯೆಗೆ ಸಹಕಾರಿ ಹಾಗೂ ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ದಾಳಿಂಬೆ ಹಣ್ಣು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಮತ್ತು ರಕ್ತಹೀನತೆ ನಿವಾರಿಸಲು ಅತ್ಯುತ್ತಮವಾದ ಹಣ್ಣು. ಇದು ಐರನ್, ವಿಟಮಿನ್ ಸಿ, ಫೋಲಿಕ್ ಆಸಿಡ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ. ದಾಳಿಂಬೆಯ ಪೋಷಕಾಂಶಗಳು. ಐರನ್ ಹೊಸ ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ವಿಟಮಿನ್ ಸಿ ಐರನ್ ಶೋಷಣೆಯನ್ನು ಸುಗಮಗೊಳಿಸುತ್ತದೆ. ಫೋಲಿಕ್ ಆಸಿಡ್ ಹೊಸ ರಕ್ತ ಕಣಗಳ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತದೆ. ಪೊಟ್ಯಾಷಿಯಂ, ಫೈಬರ್ ಹೃದಯ ಆರೋಗ್ಯ ಮತ್ತು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ದಾಳಿಂಬೆ ಆರೋಗ್ಯ ಲಾಭಗಳು. ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿಸುತ್ತದೆ. ನಿಯಮಿತ ಸೇವನೆಯಿಂದ ರಕ್ತದ ಪ್ರಮಾಣವನ್ನು ಸುಧಾರಿಸುತ್ತದೆ. ರಕ್ತ ಶುದ್ಧೀಕರಣಕ್ಕೆ ಸಹಕಾರಿ. ಟಾಕ್ಸಿನ್ಗಳನ್ನು ನಿವಾರಿಸಿ ಶುದ್ಧ ರಕ್ತವನ್ನು ಒದಗಿಸುತ್ತದೆ. ಹೃದಯ ಆರೋಗ್ಯಕ್ಕೆ ಉತ್ತಮ. ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ತ್ವಚೆಗೆ ನೈಸರ್ಗಿಕ ತಂತು ನೀಡುತ್ತದೆ. ಆರೋಗ್ಯಕರ ಮತ್ತು ಪ್ರಕಾಶಮಾನ ತ್ವಚೆಗೆ ಸಹಾಯ ಮಾಡುತ್ತದೆ. ದಾಳಿಂಬೆ ಸೇವಿಸುವ ಉತ್ತಮ ವಿಧಾನಗಳು. ತಾಜಾ ಹಣ್ಣು ರೂಪದಲ್ಲಿ ಸೇವಿಸಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ದಾಳಿಂಬೆ ಜ್ಯೂಸ್ ಹಿಮೋಗ್ಲೋಬಿನ್ ಮಟ್ಟವನ್ನು ವೇಗವಾಗಿ ಹೆಚ್ಚಿಸುತ್ತದೆ. ಸಲಾಡ್ ಮತ್ತು ಸ್ಮೂಥೀಸ್ ಆರೋಗ್ಯಕರ ಆಹಾರದ ಜೊತೆಗೆ ಸೇರಿಸಿ. ದಾಳಿಂಬೆ ಮತ್ತು ಹನಿ ಜೇನು ರಕ್ತಹೀನತೆಗಾಗಿ ಉತ್ತಮ ಮನೆಮದ್ದು. ನಿತ್ಯ ದಾಳಿಂಬೆ ಸೇವನೆ ಮಾಡಿ ಆರೋಗ್ಯಕರ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.